ಧನುಸ್ಸು ರಾಶಿ, ಅತಿಯಾದಂತಹ ಯೋಚನೆಗಳಿಂದ ಮನಸ್ಸನ್ನು ಕೆಡಿಸ್ಕೊಳ್ತೀರಿ. ಹಾಗಾಗಿ ಅನಗತ್ಯವಾದಂತಹ ಯೋಚನೆಗಳನ್ನು ದೂರ ಮಾಡಿ ಎನ್ನುವಂಥದ್ದು. ಧೈರ್ಯದಿಂದ ತೀರ್ಮಾನಗಳನ್ನು ಮಾಡಿ. ಯಾವುದೇ ನಿರ್ಧಾರಕ್ಕೆ ಬರಬೇಕಾದರೂ ಕೂಡ ಆತ್ಮಸ್ಥೈರ್ಯ ಬಹಳ ಮುಖ್ಯ. ನೀವು ಮಾಡಿದಂತಹ ನಿರ್ಧಾರಗಳು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಉತ್ಸಾಹ ಇರಲಿ. ನೀವು ಯಾವಾಗ ಉತ್ಸಾಹವನ್ನು ಕಳ್ಕೊಳ್ತೀರಿ, ಏನಿದ್ರೂ ವ್ಯರ್ಥ, ಯಾವ ಅನುಕೂಲತೆಗಳಿದ್ರೂ ವ್ಯರ್ಥ, ಎಷ್ಟು ಹಣ ಇದ್ದರೂ ವ್ಯರ್ಥ, ಎಷ್ಟು ಚಿನ್ನಾಭರಣಗಳಿದ್ದರೂ ಕೂಡ ವ್ಯರ್ಥ ಆಗುತ್ತೆ. ಆ ಉತ್ಸಾಹ ಅನ್ನುವಂಥದ್ದು ಇರಬೇಕು, ಉತ್ಸುಕತೆ ಇರಬೇಕು, ಆ ಒಂದು ಸಂತೋಷ ಇರಬೇಕು, ಚಟುವಟಿಕೆ ಇರಬೇಕು. ಆಲಸ್ಯಾದಿಗಳನ್ನು ದೂರ ಮಾಡಬೇಕು. ಆಗ ಮಾತ್ರ ಎಲ್ಲವೂ ಕೂಡ ಸದ್ವಿನಿಯೋಗವಾಗುವಂತಹ ಸಂದರ್ಭಗಳು ಒದಗಿ ಬರುತ್ತೆ ಅಂತ ಅರ್ಥ. ಮನೆಯಲ್ಲಿ ಶೀತಲ ಸಮರ ಇರುತ್ತೆ, ಕೋಲ್ಡ್ ವಾರ್ ನಡೀತಾನೇ ಇರುತ್ತೆ. ಯಾವ ವಿಷಯಕ್ಕೆ ಅಂತ ಏನಿಲ್ಲ, ಪ್ರತಿಯೊಂದು ವಿಷಯಕ್ಕೂ ಕೂಡ ಜಗಳ. ಹೇಗೆ ಸರಿ ಮಾಡ್ಕೊಳ್ತೀರಿ? ಯಾವ ಪ್ರಯತ್ನವೂ ಇರುವುದೇ ಇಲ್ಲ ಅಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ. ಅದು ಸರಿಯಾಗೋದು ಹೇಗೆ? ಅದನ್ನು ಗಮನಿಸಿ. ಅವಕಾಶಗಳು ಕೈ ತಪ್ಪತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಮಕ್ಕಳಿಂದ ಎಲ್ಲ ರೀತಿಯ ಸಹಕಾರ ಸಿಕ್ಕಬಹುದು, ಆದರೆ ನೀವು ಸರಿಯಾಗಬೇಕಲ್ಲ. ಮಕ್ಕಳನ್ನು ನಿಮ್ಮತ್ತ ಆಕರ್ಷಣೆ ಮಾಡ್ಕೊಳ್ತಕ್ಕಂತಹ ಶಕ್ತಿ, ಮಕ್ಕಳಿಗೆ ಆ ತುಡಿತ, ಇದನ್ನು ಬೆಸೆಯುವಂತಹ ವಾತಾವರಣಗಳು ಬರಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಯಾವುದೇ ವಿಷಯ ಪ್ರಸ್ತಾಪ ಬಂದಾಗ ಬುದ್ಧಿವಂತಿಕೆಯಿಂದ ವರ್ತಿಸಿ. ಬುದ್ಧಿವಂತಿಕೆ ಇರಲಿ, ಆದರೆ ವಾದ ಮಾಡೋಕ್ಕೆ ಹೋಗಬೇಡಿ. ನಾನು ತಿಳಿದಿರದೆ, ನಾನು ಅಂದುಕೊಂಡಿದ್ದೆ, ನನಗೆ ಗೊತ್ತಿರೋದೇ ಸರಿ ಅನ್ನುವಂತಹ ತೀರ್ಮಾನ ಬೇಡ. ನೀವು ಅಂದುಕೊಂಡಿದ್ದೇ ಸರಿ ನಿಮ್ಮಷ್ಟಕ್ಕೆ, ಅದು ಸಾರ್ವತ್ರಿಕವಾಗಿ ಸರಿಯಾಗಿರಬೇಕಲ್ಲ, ಆ ಪ್ರಶ್ನೆಯೂ ಅಲ್ಲಿ ಹೇಳುತ್ತೆ. ಇದು ನಿಮಗೇನಾಗುತ್ತೆ ಅಂತಂದರೆ, ಎಲ್ಲ ಗೊತ್ತಿದ್ದೂ ಕೂಡ ಮೋಸವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀವೇ ಮೋಸಕ್ಕೆ ಒಳಗಾಗುವಂಥದ್ದು, ವಂಚನೆಗೆ ಒಳಗಾಗ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ನಿಮಗೆಲ್ಲ ಗೊತ್ತಿದೆ, ಪ್ರಯೋಜನ ಏನಾಯಿತು? ಇದು ಪ್ರಶ್ನೆಯಾಗುತ್ತೆ. ಮಾನಸಿಕವಾದಂತಹ ಸ್ಥಿಮಿತತೆ ಇರೋದಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳ. ಏನಾಗತ್ತೆ, ಏನು ಹೋಗುತ್ತೆ, ಅಥವಾ ಏನಾಗಬೇಕಾಗಿದೆ, ಇದು ಯಾವುದರಲ್ಲೂ ಕೂಡ ನಿಮಗೆ ನಿರ್ದಿಷ್ಟವಾದಂತಹ ಗುರಿಯೇ ಇಲ್ಲ ಅನ್ನುವಂಥದ್ದು. ವ್ಯಾವಹಾರಿಕವಾಗಿಯೂ ಕೂಡ ಸಮಾಧಾನ ಇಲ್ಲ. ವ್ಯವಹಾರ ಅಂತ ಕೇಳಿದ ತಕ್ಷಣ ಏನೋ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂತಹ ಒಂದು ಹಾರಿಕೆಯ ಉತ್ತರ ಅಷ್ಟೇ ನಿಮ್ಮಿಂದ ಬರುತ್ತೆ ಹೊರತು, ನಿಮ್ಮ ವ್ಯವಹಾರದ ಬಗ್ಗೆ ಖಚಿತವಾಗಿ ಇದನ್ನು ಹೇಳಬಲ್ಲೆ ಎನ್ನುವಷ್ಟರ ಮಟ್ಟಿನ ಮನಸ್ಥಿತಿ ನಿಮ್ಮದಾಗಿರೋದಿಲ್ಲ. ಅಷ್ಟೊಂದು ದುರ್ಬಲರೇ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಆಸ್ತಿ ವಿಚಾರದಲ್ಲಿ ಗೊಂದಲ ಉಂಟಾಗುತ್ತೆ, ಅದೆಲ್ಲ ನೀವೇ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಅನಿಸುವಂಥದ್ದು. ಅದು ಹೌದೇ ಅಲ್ಲವೇ ಅದನ್ನು ವಿಚಾರ ಮಾಡಿ. ಸ್ತ್ರೀಯರಿಗೆ, ಮಾತೆಯರಿಗೆ ಆಸ್ತಿಯ ವಿಚಾರದಲ್ಲಿ ಬೇಸರವಾಗುತ್ತೆ. ಆ ರೀತಿಯ ನೋವನ್ನು ನೀವು ಪಡುವಂಥದ್ದು ಮನೆಯ ಉಳಿದ ಸದಸ್ಯರಿಗೆ ಮೋಸ ಮಾಡಿದ್ದವರಿಗೆ ಶಾಪವಾಗಿ ತಟ್ಟುತ್ತೆ ಅನ್ನುವಂಥದ್ದನ್ನು ತಿಳಿಯಬೇಕು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಈ ರೀತಿಯ ಗೊಂದಲಗಳು ದೂರವಾಗಲಿ. ಶುಭವಾಗಿ. ಕುಂಭರಾಶಿ, ವ್ಯವಹಾರ ಏನೇ ಇರಲಿ, ಸಾಲವನ್ನು ಮಾಡೋದಕ್ಕೆ ಈ ದಿವಸ ಹೋಗಬೇಡಿ. ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಅಭಿವೃದ್ಧಿಯನ್ನು ಕಾಣುವಂಥದ್ದಿದೆ. ಸಾಲ ಮಾಡಿದ್ರಿ, ಕೆಲಸ ಕೆಟ್ಟು ಹೋಯಿತು, ಇದನ್ನು ಗಮನಿಸ್ದಲೇ ಮುಂದುವರೆದ್ರಿ, ಯಾವುದೋ ಒತ್ತಡಕ್ಕೆ ಸಿಲುಕಿದ್ರಿ, ಮತ್ತಷ್ಟು ತೊಂದರೆಗಳನ್ನು ಅನುಭವಿಸ್ತೀರಿ. ಮನೆಯಲ್ಲಿ ಅಸಹಕಾರದಿಂದ ಬೇಸರವಾಗುತ್ತೆ. ಮನೆಯವರ ಸಹಕಾರ ಬಹಳ ಮುಖ್ಯ, ಅದನ್ನು ನೀವು ಪಡೀಬೇಕು. ಮನೆಯವರ ಮನಸ್ಸನ್ನು ಗೆಲ್ಲಬೇಕು. ಆಗ ಮಾತ್ರ ನಿಮ್ಮ ಗುರಿ ಸಾಧನೆ ಆಗುವಂಥದ್ದು. ಬೇರೆ ಬೇರೆ ವಿಚಾರಗಳಲ್ಲಿ ಆಸಕ್ತಿ ಬರುತ್ತೆ. ಆಗಬೇಕಾಗಿರುವಂಥ ಕೆಲಸಕ್ಕೆ ಆದ್ಯತೆ ಕೊಡಿ. ಬೇರೆ ಆಸಕ್ತಿ ಇರಲಿ, ಅದು ಈಗ ಬೇಡ ಅನ್ನುವಂಥದ್ದನ್ನು ಗಮನಿಸಿ. ಅವಶ್ಯವಾದಂತಹ ಖರ್ಚಿಗೋಸ್ಕರವಾಗಿ ನೀವು ಹಣ ಸಂಗ್ರಹಕ್ಕೆ ಪರದಾಡಬೇಕಾಗತ್ತೆ. ಆ ಪರಿಸ್ಥಿತಿಯನ್ನು ನೋಡ್ತೀರಿ. ಶತ್ರು ಕಾಟದಿಂದ ನೋವನ್ನು ಅನುಭವಿಸ್ತೀರಿ. ಬಂಧುಗಳಿಂದ ಅಸಹಕಾರ, ಕೆಲವು ಹಿನ್ನಡೆಯಾಗುತ್ತೆ. ಹೀಗೆ ಗ್ರಹಗತಿ ಸರಿ ಇಲ್ಲ, ಗ್ರಹಚಾರ ಚೆನ್ನಾಗಿಲ್ಲ ಅಂತಂದರೆ ಒಂದಿಲ್ಲೊಂದು ಮೇಲೆ ಮೇಲೆ ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದಾಗಬಹುದು. ಅಯ್ಯಪ್ಪ ಸ್ವಾಮಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಮಾಜದಲ್ಲಿ ಹೆಸರನ್ನು ಮಾಡ್ತೀರಿ. ಬೇರೆಯವರ ಜೊತೆಯಲ್ಲಿ ವಿಶ್ವಾಸವಾಗಿರ್ತೀರಿ. ಬೇರೆಯವರ ಮನಸ್ಸನ್ನು ಗೆಲ್ತೀರಿ. ಬೇರೆಯವರ ಮನಸ್ಸನ್ನು ಆಕರ್ಷಣೆಯನ್ನು ಮಾಡ್ತೀರಿ. ಆದರೆ ಮನೆಯಲ್ಲಿ ಸಮಾಧಾನ ಇಲ್ವಲ್ಲ ನಿಮಗೆ. ಅಣ್ಣ ತಮ್ಮಂದರ ಜೊತೆಯಲ್ಲಿ, ಅಕ್ಕ ತಂಗಿಯರ ಜೊತೆಯಲ್ಲಿ
ಕುಟುಂಬದಲ್ಲಿ ಸಮಾಧಾನ ಇಲ್ವಲ್ಲ. ಎಲ್ಲಿ ಯಾವ ಹೆಸರನ್ನು ಮಾಡಿ ಏನಿದ್ದರೆ ಏನು ಪ್ರಯೋಜನ ಆದೀತು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ನಿಮ್ಮ ಶಿಸ್ತಿಗೆ ಅಡ್ಡಿ ಬರಬಹುದು, ಗಮನಿಸ್ಕೊಳ್ಳಿ ಅದನ್ನ. ಮಕ್ಕಳಿಂದ ಶುಭವಾರ್ತೆ ಸಿಕ್ಕತ್ತೆ, ಸಂತೋಷ ಪಡ್ತೀರಿ. ಹಣದ ವಿಚಾರವಾಗಿ ಸಮಾಧಾನಕರವಾದಂತಹ ದಿವಸ, ಮನಸ್ಸಿಗೆ ತೃಪ್ತಿ ಸಿಕ್ಕತ್ತೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಾಟಕೀಯವಾಗಿ ವರ್ತಿಸಬೇಡಿ. ದೊಡ್ಡವರನ್ನ ಕಂಡ ತಕ್ಷಣ ಏನೋ ನಮಸ್ಕಾರ ಮಾಡಿಬಿಡೋದು, ಅವರ ಬಗ್ಗೆ ಯಾವ ಭಕ್ತಿ ಶ್ರದ್ಧೆ ನಂಬಿಕೆ ಪ್ರೀತಿ ವಾತ್ಸಲ್ಯಗಳು ಇಲ್ಲದೇ ಇರತಕ್ಕಂಥದ್ದು, ಈ ನಾಟಕೀಯವಾದಂತಹ ಗುಣಗಳನ್ನು ದೂರ ಮಾಡಿಕೊಳ್ಬೇಕು. ನಿವೃತ್ತ ನೌಕರರಿಗೆ ಹೊಸ ಹೊಸ ಯೋಜನೆಗಳಿಂದ ಖರ್ಚು ಹೆಚ್ಚಾಗತ್ತೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ವ್ಯವಹಾರವನ್ನು ಜೀವನವನ್ನು ನಡೆಸಬೇಕಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.